ನಮಸ್ತೆ ಫ್ರೆಂಡ್ಸ್. ಜಗತ್ತಿನಲ್ಲಿ ನಾವು ಕರ್ಣ ಅನ್ನೋಂಥ ಒಂದು ಕ್ಯಾರೆಕ್ಟರನ್ನು ಹಿಸ್ಟ್ರಿಲಿ ನಾವು ಕೇಳಿರ್ತೀವಿ, ಮಹಾಭಾರತದಲ್ಲಿ ಓದಿರ್ತೀವಿ. ಆದರೆ ರಿಯಲ್ ಲೈಫಲ್ಲಿ ಕರ್ಣ ಅನ್ನೋವಂಥ ಕ್ಯಾರೆಕ್ಟರ್ ಥರ ದಾನ ಧರ್ಮ ಮಾಡೋವಂಥ ವ್ಯಕ್ತಿ ಇದ್ದರೆ ಹೇಗಿರುತ್ತೆ ಅಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೀದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಾರನ್ ಬಫೆಟ್ ಜಗತ್ತಿನ ಲೀಡಿಂಗ್ ಇನ್ವೆಸ್ಟರ್. ಇವರೇ ಲೀಡಿಂಗ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನ ಜಾಂಬವನ್ ಅಂತ ಕರಿಬೋದು. ಸೊ ಇವರು 1930ರಲ್ಲಿ ಅಮೆರಿಕದ ನೆಬಸ್ಕಾ ಅನ್ನುವಂಥ ಮಾಹಾನದಲ್ಲಿ ಹುಡ್ತಾರೆ. ಆಗಸ್ಟ್ 30 ಇವರ ಹುಟ್ಟಿದ ದಿನ. ಸೊ ಹುಟ್ಟುವುದಂಥ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಕಂಪ್ಲೀಟ್ಲಿ ಎಕನಾಮಿಕಲಿ ಒಂದು ಸ್ಟ್ರಗಲಿಂಗ್ ಮೂಮೆಂಟು. ಅಮೆರಿಕ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಂಥ ಸಂದರ್ಭ. ಹೀಗಾಗಿ ವಾರನ್ ಬಫೆಟ್ ಅವರ ಕುಟುಂಬ ಕೂಡ ಒಂದು ಮಧ್ಯಮ ವರ್ಗದ ಕುಟುಂಬ ಆಗಿದ್ದರಿಂದಾಗಿ ಅದರಿಂದ ಅಫೆಕ್ಟ್ ಆಯಿತು. ಅವರ ತಂದೆ ಹೋವರ್ಡ್ ಬಫೆಟ್ ಕೆಲಸವನ್ನು ಕಳ್ಕೊತಾರೆ. ಅದ್ರ ಜೊತೆಗೆ ಅವರು ಕೂಡ ಲಾಸಸ್ಸನ್ನು ಫೇಸ್ ಮಾಡ್ತಾರೆ. ಕೊನೆಗೆ ಮುಂದೆ ಏನು ಮಾಡ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಟ್ರೇಡ್ ಮಾಡಿಸೋವಂಥ ಒಂದು ಆರ್ಗನೈಸೇಷನನ್ನು ಅವರು ಕ್ರಿಯೇಟ್ ಮಾಡ್ತಾರೆ, ವಾರನ್ ಬಫೆಟ್ ಅವರ ತಂದೆ. ಇದರಿಂದಾಗಿಯೇ ವಾರನ್ ಬಫೆಟ್ ಅವರ ಸಣ್ಣ ಜೀವನ ಅಂದರೆ ಬಾಲ್ಯ ಜೀವನ ಸಂಪೂರ್ಣವಾಗಿ ಸ್ಟಾಕ್ ಮಾರ್ಕೆಟ್, ಅದರ ಲೆಕ್ಕಾಚಾರಗಳು ಅಂಥೇಳಿ ಅದರ ಸುತ್ತನೇ ಅವುಗಳು ಸುತ್ತಾ ಇದ್ವು. ಹೀಗಾಗಿ ಸಣ್ಣ ವಯಸ್ಸಿನಲ್ಲೇ 6ನೇ ವಯಸ್ಸಿನ ಹುಡುಗ ಆಗಿದ್ದಾಗಲೇ ವಾರನ್ ಬಫೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಆ ಇನ್ವೆಸ್ಟ್ಮೆಂಟ್ಗೆ ದುಡ್ಡು ಬೇಕು. ಈ ದುಡ್ಡನ್ನು ಅಪ್ಪನ ಹತ್ರ ಕೇಳದೆ ತಾನೇ ಸಂಪಾದಿಸಬೇಕು ಅಂತ ಚಿಂತನೆ ಮಾಡಿ 6ನೇ ವಯಸ್ಸಿನಲ್ಲೇ ಅವತ್ತಿಗೆ ಪ್ರಬಲವಾಗಿದ್ದಂತಹ ಕೊಕೊ ಕೋಲಾ ಕಂಪನಿಯ ಡ್ರಿಂಕ್ಸನ್ನು ಮನೆ ಮನೆಗೆ ಹೋಗಿ ಮಾರೋದು ಮತ್ತು ಪೇಪರ್ಗಳನ್ನು ಮನೆ ಮನೆಗೆ ಹಾಕಿ ಅದರಿಂದ ಬರುವಂಥ ಕೆಲವು ಡಾಲರ್ಸ್ ಹಣವನ್ನು ಕೆಲವೊಂದು ಸ್ಟಾಕ್ ಮಾರ್ಕೆಟನ್ನು ಶೇರ್ಸ್ಗಳನ್ನು ಬೈ ಮಾಡೋದರಲ್ಲಿ ಬ್ಯುಸಿಯಾಗಿದ್ದರು. ಬೇರೆ ಮಕ್ಕಳು ಆಟ ಆಡ್ತಿದ್ದಂಥ ಸಂದರ್ಭದಲ್ಲಿ ಇವರು ನಾನು ಫ್ಯೂಚರಲ್ಲಿ ದೊಡ್ಡ ಇನ್ವೆಸ್ಟರ್ ಆಗಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋಂಥ ಕನಸನ್ನು ಹೊತ್ತು ತಗೊಂಬಂದರು. ಮಗನ ಈ ಇನ್ವೆಸ್ಟ್ಮೆಂಟ್ ರೀತಿಯ ಆಸಕ್ತಿಯನ್ನು ನೋಡಿದಂಥ ಹೋವರ್ಡ್ ಬಫೆಟ್ ಅದನ್ನು ಇನ್ನೂ ಕೂಡ ಪ್ರೇರೇಪಿಸ್ತಾರೆ. ಸೊ ಪ್ರೇರೇಪಿಸೋದ್ರ ಜೊತೆಗೆ ಒಂದು ದಿನ ಮಗನನ್ನು ಆ ಒಂದು ಅಮೆರಿಕಾದ ಒಂದು ಇನ್ವೆಸ್ಟ್ಮೆಂಟ್ನ ಹೆಬ್ಬಾಗಿಲಾಗಿರುವಂಥ ವಾಲ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮೂರಲ್ಲಿ ಹೇಗೆ ಬಾಂಬೆ ಸ್ಟಾಕ್ ಮಾರ್ಕೆಟ್ BSEನೋ ಅದೇ ರೀತಿ ವಾಲ್ ಸ್ಟ್ರೀಟ್ ಅಮೆರಿಕಾದಲ್ಲಿ. ಸೊ ಈ ಅಮೆರಿಕಾದ ವಾಲ್ ಸ್ಟ್ರೀಟ್ ಯಾವಾಗಲೂ ಕೂಡ ಬ್ಯುಸಿಯಾಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತೇಳಿ ನಡೀತಾನೆ ಇರುತ್ತೆ. ಸಖತ್ತು ಜನ ಬಂದಿರ್ತಾರೆ. ವಿಶ್ವದ ದೊಡ್ಡ ದೊಡ್ಡ ಶ್ರೀಮಂತರು, ಆ ನಗರದ ದೊಡ್ಡ ದೊಡ್ಡ ಶ್ರೀಮಂತರು, ಮಧ್ಯಮದವರು ಮತ್ತು ಮುಂದೆ ಶ್ರೀಮಂತರಾಗಬೇಕು ಅಂತ ಇನ್ವೆಸ್ಟ್ ಮಾಡಿರೋರು ಅಂತೇಳಿ ಎಲ್ಲರೂ ಕೂಡ ಇರ್ತಾರೆ. ಇವರೆಲ್ಲರನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ವಾರನ್ ಬಫೆಟ್ಗೆ ಸಂಪೂರ್ಣವಾಗಿ ಆಶ್ಚರ್ಯ ಆಗುತ್ತೆ. ನಾನು ಒಂದಿನ ಇವರ ರೀತಿಯಲ್ಲೇ ಒಬ್ಬ ದೊಡ್ಡ ಇನ್ವೆಸ್ಟರ್ ಆಗಬೇಕು, ಜಗತ್ತಿನ ದೊಡ್ಡ ಶ್ರೀಮಂತನಾಗಬೇಕು ಅನ್ನೋವಂಥ ಬಯಕೆಯನ್ನು ಮೊಟ್ಟ ಮೊದಲನೇ ಬಾರಿ ತನ್ನ ತಂದೆ ಮುಂದೆ ಹೇಳ್ತಾರೆ ವಾರನ್ ಬಫೆಟ್. ಇದನ್ನು ನೋಡಿದಂತಹ ಅವರ ತಂದೆ ಹೋವರ್ಡ್ ಬಫೆಟ್ ಮಗನ ಕಣ್ಣಲ್ಲಿದ್ದಂತಹ ಆ ಒಂದು ಇಂಟ್ರೆಸ್ಟ್ ಮತ್ತು ಆ ಒಂದು ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿ ಖಂಡಿತವಾಗಿ ಮಗು ನೀನು ಆಗು, ನಿನ್ಗೆ ಏನು ಇಷ್ಟನೋ ಅದನ್ನು ಮಾಡು ಅಂತ ಹೇಳಿ ಕರ್ಕೊಂಬರ್ತಾರೆ. ಸೊ ಅವತ್ತಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಮೊದಲನೇ ಸಲ ಅವರು ಸಿಟಿ ಸರ್ವಿಸ್ ಸೆಂಟರ್ ಅನ್ನೋವಂಥ ಒಂದು ಕೆಲವು ಸ್ಟಾಕ್ಸನ್ನು ಅವ್ರ ಅಪ್ಪಂಗೆ ಹೇಳಿ ಬೈ ಮಾಡ್ತಾರೆ. ಆದರೆ ದುರದೃಷ್ಟವಶವಾಗಿ ಕೆಲವು ದಿವಸದಲ್ಲಿ ಆ ಸ್ಟಾಕ್ ಪ್ರೈಸ್ಗಳು ಕೆಳಗೆ ಹೋಗ್ತವೆ. ವಾರನ್ ಬಫೆಟ್ ಸಂಪೂರ್ಣವಾಗಿ ಹೆದರು ಬಿಡ್ತಾರೆ. ಯಾಕಂದರೆ ಇವರು ಅವಾಗಿನ್ನೂ ಚಿಕ್ಕ ಹುಡುಗ ಆಗಿದ್ದರು. ಸೊ ಇದ್ರ ಪ್ರೈಸ್ ಎಲ್ಲ ಕಡಿಮೆ ಆಗಿಬಿಡ್ತಲ್ಲ ಅಂತ ಹೆದರ್ಕೊಂಡಿರ್ತಾರೆ. ಸ್ವಲ್ಪ ದಿವಸದಲ್ಲಿ ಅದ್ರ ಪ್ರೈಸು ಸ್ವಲ್ಪ ಏರುತ್ತೆ. ಏರಿದ ತಕ್ಷಣ ಎಲ್ಲ ಶೇರ್ಸ್ನು ಮಾರ್ಬಿಟ್ಟು ಹಬ್ಬ ನಾನು ಲಾಸಿಂದ ತಪ್ಪಿಸ್ಕೊಂಡೆ ಅಂತ ಇರ್ತಾರೆ. ಆದರೆ ಇವರಿಗೆ ಆ್ಯಕ್ಚುಲಾಗಿ ಶಾಕ್ ಆದಿದ್ದು ಅಲ್ಲಿಂದ ಸ್ವಲ್ಪ ದಿವಸದಲ್ಲಿ. ಯಾಕೆಂದರೆ ಅಲ್ಲಿಂದ ಸ್ವಲ್ಪ ದಿವಸದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಶೇರ್ಸು ತುಂಬ ರೈಸ್ ಆಗಿಬಿಡುತ್ತೆ, ದೊಡ್ಡ ಪ್ರೈಸ್ಗೆ ಹೋಗುತ್ತೆ. ಆಗ ವಾರನ್ ಬಫೆಟ್ ತುಂಬಾ ಚಿಂತಿಸ್ತಾರೆ, ನಾನು ಸ್ವಲ್ಪ ದಿನ ವೆಯ್ಟ್ ಮಾಡಿದರೆ ದೊಡ್ಡ ಲಾಭ ಸಿಗ್ತಿತ್ತಲ್ಲ ಅಂತ. ಅವತ್ತು ವಾರನ್ ಬಫೆಟ್ ಅವರ ಜೀವನದಲ್ಲಿ ಕಲಿತಂಥ ಒಂದು ದೊಡ್ಡ ಪಾಠ ಏನು ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ವೆಯ್ಟಿಂಗ್ ಈಸ್ ದ ಕೀ ಟು ಸಕ್ಸಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಅವರು ಬರೆದು ಇಟ್ಕೊತಾರೆ. ಕೇವಲ ನೆನೆಸ್ಕೊಳ್ಳೋದಲ್ಲ, ಬರೆದು ಇಟ್ಕೋತಾರೆ. ಸೊ ಹೀಗಾಗಿ ಅವತ್ತಿಂದ ಯಾವುದೇ ಸ್ಟಾಕ್ ಮಾರ್ಕೆಟ್ನ ಶೇರ್ಸನ್ನು ಅವರು ಪರ್ಚೇಸ್ ಮಾಡುವಾಗಲೂ ಕೂಡ ಒಂದು ಇನ್ಸ್ಟೆಂಟ್ ಫ್ಲಕ್ಚುಯೇಷನ್ಸಿಂದಾಗಿ ಅದನ್ನು ಮಾರೋದನ್ನು ಅಭ್ಯಾಸವನ್ನು ಬಿಟ್ಬಿಡ್ತಾರೆ. ಯಾಕೆಂದರೆ ಅಂಥವ್ರನ್ನು ಸ್ಪೆಕ್ಯುಲೇಟರ್ಸ್ ಅಂತ ಕರೀತಾರೆ. ಅಂದರೆ ಇವತ್ತೊಂದು ಶೇರ್ ಏರುತ್ತೆ ಅಂದ ತಕ್ಷಣ ಎತ್ಕೊಳ್ಳೋದು, ನಾಳೆ ಬಿದ್ದಿದ ತಕ್ಷಣ ಎದುರುಕೊಂಡು ಸ್ವಲ್ಪ ಲಾಭಕ್ಕೆ ಮಾರೋದು, ಈ ರೀತಿ ಮಾಡೋದು ಸ್ಪೆಕ್ಯುಲೇಟರ್ಸ್. ಆದರೆ ಇನ್ವೆಸ್ಟರ್ಸ್ ಅನ್ನೋರು ಲಾಂಗ್ ಟರ್ಮ್ 5 ವರ್ಷ ಬಿಟ್ಕೊಂಡು ಈ ಕಂಪನಿ ಹೇಗೆ ಪ್ರೋಸೆಸ್ ಆಗುತ್ತೆ, ವರ್ಕ್ ಮಾಡುತ್ತೆ ಅಂಥೇಳಿ ಸಂಪೂರ್ಣವಾಗಿ ಅನಲೈಸ್ ಮಾಡಿ ಒಂದು ಸ್ಟಾಕನ್ನು ಬೈ ಮಾಡೋದೇ ಇನ್ವೆಸ್ಟರ್ಸ್ ಅಂತ ಕ್ಲಾರಿಟಿಯನ್ನು ತಗೊಂಡು ಮುಂದಕ್ಕೆ ಹೋಗ್ತಾರೆ ವಾರನ್ ಬಫೆಟ್. ಇದೇ ರೀತಿ ಅವರ ಜೀವನ ಒಂದು ಕಡೆ ಪಾರ್ಟ್ ಟೈಮ್ ಜಾಬ್ಸು, ಅಪ್ಪನ ಆರ್ಗನೈಸೇಷನ್, ಹಣ ಅಂತ ಮುಂದಕ್ಕೆ ಹೋಗ್ತಾ ಇರೋವಂಥ ಸಂದರ್ಭದಲ್ಲೇ ಒಂದು ಸಲ ಏನಾಗುತ್ತೆ ಅಂದರೆ ಅವರ ತಂದೆಗೆ ಒಂದು ಅದೃಷ್ಟ ಒಲಿದು ಬರುತ್ತೆ. ಅದೇನು ಅಂದರೆ ವಾರನ್ ಬಫೆಟ್ ಅವರ ತಂದೆ ಹೋವರ್ಡ್ ಬಫೆಟ್ ರಿಪಬ್ಲಿಕನ್ ಪಾರ್ಟಿ, ಅಮೆರಿಕಾದ ರಿಪಬ್ಲಿಕನ್ ಪಾರ್ಟಿಗೆ
ತುಂಬ ಲಾಯಲಿಸ್ಟ್ ಆಗಿ ಆ ಕೆಲಸ ಮಾಡಿರ್ತಾರೆ, ಆ ಪಾರ್ಟಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಅಲ್ಲಿ ಸೆನೆಟ್ ಮೆಂಬರ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಅಂದರೆ ಅಮೆರಿಕದ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇವರಿಗೆ ಅವಕಾಶ ಸಿಗುತ್ತೆ. ಸೊ ನೆಬ್ರಾಸ್ಕಾ ಅನ್ನುವಂಥ ಮಾಹಾನದಲ್ಲೇ ಇವರು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಬಫೆಟ್ ಅವರ ತಂದೆ ಬಂದು ಒಬ್ಬ ಮಧ್ಯಮ ವರ್ಗದವರಾಗಿದ್ದರಿಂದಾಗಿ ಅವ್ರ ಹತ್ರ ಅಷ್ಟೊಂದು ಹಣ ಇರೋದಿಲ್ಲ. ಹಾಗಾಗಿ ಚುನಾವಣೆಯಲ್ಲಿ ಸ್ವಲ್ಪ ಖರ್ಚಷ್ಟೇ ಅವ್ರು ಮಾಡೋಕ್ಕಾಗತ್ತೆ, ಜಾಸ್ತಿ ಮಾಡೋಕ್ಕಾಗಲ್ಲ. ಆದರೆ ಇವರ ವಿರುದ್ಧ ನಿಂತಹ ಕ್ಯಾಂಡಿಡೇಟ್ ಡೆಮೊಕ್ರೆಟಿಕ್ ಪಾರ್ಟಿ ಸೇರಿದವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಹಾಗಾಗಿ ಅವ್ರು ಹಣದ ಹೊಳೆನೇ ಸುರಿದಿರ್ತಾರೆ. ಅವಾಗ ಬಫೆಟ್ ಅವರೆಲ್ಲ ಏನು ಅನ್ಕೊಂಡಿರ್ತಾರೆ ಅಂದರೆ ಡೆಮೊಕ್ರೆಟಿಕ್ ಪಾರ್ಟಿ ಸಖತ್ ಹಣ ಖರ್ಚು ಮಾಡಿರೋದ್ರಿಂದ ಅವ್ರು ಗೆಲ್ಬೋದು ಅಂತ ಅನ್ಕೊಂಡಿರ್ತಾರೆ. ಆದರೆ ನೆಬ್ರಾಸ್ಕಾ ಜನ ಸಂಪೂರ್ಣವಾಗಿ ರಿಪಬ್ಲಿಕನ್ ಪಾರ್ಟಿಗೆ ಮತ ಹಾಕಿ ವಾರನ್ ಬಫೆಟ್ ಅವರ ತಂದೆಯನ್ನು ಗೆಲ್ಲಿಸಿರ್ತಾರೆ. ಈ ಗೆಲುವು ಬಫೆಟ್ ಅವರ ತಂದೆಗೆ ತುಂಬ ಖುಷಿ ಕೊಟ್ಟರು, ವಾರನ್ ಬಫೆಟ್ಗೆ ಅದು ಖುಷಿ ಕೊಡಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿವರೆಗೂ ಕೂಡ ಹಚ್ಚ ಹಸಿರಿನಿಂದ ತುಂಬಿದ್ದಂತಹ ನೆಬ್ರಾಸ್ಕಾದ ಒಮೆಗಾ ಅನ್ನುವಂಥ ಊರಿನಲ್ಲಿ ಆರಾಮಾಗಿ ಕಾಲ ಕಳ್ಕೊಂಡು ಫ್ರೆಂಡ್ ಜೊತೆ ಇದ್ದು ಚೆನ್ನಾಗಿದ್ದಂಥ ವಾರನ್ ಬಫೆಟ್ಗೆ ಈಗ ನ್ಯೂಯಾರ್ಕ್ ನಗರಕ್ಕೆ ಹೋಗಬೇಕು. ತಂದೆ ಸೆನೆಟ್ ಮೆಂಬರ್ ಆದರು, ಅಂದರೆ ನಮ್ಮೂರಿನಲ್ಲಿ ಹೇಗೆ MP-ನೋ ಅಲ್ಲಿ ಸೆನೆಟ್ ಮೆಂಬರ್ ಅಂತ ಕರೀತಾರೆ. ಸೊ ಸೆನೆಟ್ ಮೆಂಬರ್ ಆಗಿ ನ್ಯೂಯಾರ್ಕಿಗೆ ಹೋಗ್ಬೇಕಲ್ಲ ಪಾರ್ಲಿಮೆಂಟ್ಗೆ ಅಂತೇಳಿ ಅವ್ರಿಗೆ ಬೇಜಾರಾಗುತ್ತೆ. ಇಲ್ಲಿರುವಂಥ ಫ್ರೆಂಡ್ಸು, ಸ್ಕೂಲ್ಸು ಮತ್ತು ಇಲ್ಲಿರೋವಂಥ ನೇಚರ್ನ ಕಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಆದರೆ ನ್ಯೂಯಾರ್ಕ್ ಸಿಟಿ ಸಂಪೂರ್ಣವಾಗಿ ಬ್ಯುಸಿಯಾಗಿರೋವಂಥ ಟೌನು, ಅಲ್ಲಿ ಪೊಲ್ಯೂಷನ್ ಇರುತ್ತೆ, ಅಲ್ಲಿ ಬಸ್ಸು ಸೌಂಡ್ಗಳಿರುತ್ತೆ, ಅಲ್ಲಿ ಈ ಥರ ಪೀಸ್ಫುಲ್ ಆಗಿರೋ ಅಟ್ಮಾಸ್ಫಿಯರ್ ಇರಲ್ಲ ಅಂತೇಳಿ ಅವ್ರಿಗೆ ಬೇಜಾರಾಗುತ್ತೆ. ಆದ್ರೂ ತಂದೆ ಮಾತನ್ನು ಮೀರ್ದಂಗೆ ಅವ್ರ ಜೊತೆ ಫಸ್ಟು ಹೋಗ್ತಾರೆ. ಮೊಮ್ಮಗನ ಈ ಒಂದು ವಿಷಯವನ್ನು, ಅಂದರೆ ವಾರನ್ ಬಫೆಟ್ ಅವರ ಈ ಕಿರಿಕಿರಿಯನ್ನು ಅರ್ಥ ಮಾಡ್ಕೊಂಡಂತಹ ಅವರ ತಾತ ಮತ್ತೆ ಅವರನ್ನು ಒಮೆಗಾಗೆ ಕರ್ಕೊಂಬರ್ತಾರೆ ವಾರನ್ ಬಫೆಟ್ ಅವರ ಅಪ್ಪನ ಹತ್ರ ಮಾತಾಡಿ. ಆದರೆ ವಾರನ್ ಬಫೆಟ್ ಅವರ ಈ ಒಂದು ಸಂತೋಷ ಭಾಳ ದಿವಸಕ್ಕೆ ಕಂಟಿನ್ಯೂ ಆಗಲ್ಲ. ಯಾಕಂದರೆ ಎಜುಕೇಷನಲ್ಲಿ ವೀಕ್ ಆಗಿಬಿಡ್ತಾನೆ, ತಾತನ ಜೊತೆ ಇದ್ದರೆ ಕೆಟ್ಟೋಗ್ತಾನೆ ಅಂತೇಳಿ ಅವರ ತಂದೆ ವಾಪಸ್ಸು ವಾರನ್ ಬಫೆಟ್ನ ನ್ಯೂಯಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಈ ಸಲ ನ್ಯೂಯಾರ್ಕಿಗೆ ಹೋದ್ಮೇಲೆ ತಾನು ಮತ್ತೆ ಒಮೆಗಾಗೆ ಬರಬೇಕು ಅನ್ನೋವಂಥ ಆಸೆನ ಈಗ ಬಿಟ್ಬಿಡ್ತಾರೆ. ಅಂದರೆ ಹಠ ಮಾಡಿ ಹೋಗುವಂಥದ್ದನ್ನು ಬಿಟ್ಬಿಟ್ಟು ಇಲ್ಲೇ ಏನಾದರೂ ಮಾಡಬೇಕು ಅಂತೇಳಿ ಥಿಂಕ್ ಮಾಡ್ತಿರ್ತಾರೆ. ಈ ರೀತಿ ಥಿಂಕ್ ಮಾಡ್ತಿರೋವಂಥ ಟೈಮಲ್ಲಿ ಅವ್ರು ಮಾಡೋವಂಥ ಕೆಲಸ ಏನು ಅಂದರೆ ಎಗೇನ್ ಅಲ್ಲಿ ಯಾವ ರೀತಿ ನಾವು ಹಣವನ್ನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡ್ತಿರೋವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ ಬುಕ್ಸ್, ಅಂದರೆ ಎಂಟರ್ಟೈನ್ಮೆಂಟ್ಗೆ ಕಾಮಿಡಿ ರಿಲೇಟೆಡ್ ಆಗಿರುವಂಥ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿ ಬಸ್ ಸ್ಟ್ಯಾಂಡಲ್ಲೂ ರೈಲ್ವೆ ಸ್ಟೇಷನಲ್ಲೂ ಮಾರ್ತಾರೆ. ಅಲ್ಲಿಂದ ಸ್ವಲ್ಪ ಹಣವನ್ನು ಕೂಡಿಡ್ತಾರೆ. ಅದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಕೊಕೋ ಕೋಲಾ ಕಂಪನಿಯ ಹಲವಾರು ಪಾನೀಯಗಳನ್ನು ಮಾರ್ತಾರೆ. ಮತ್ತು ಅದ್ರ ಜೊತೆಗೆ ಬೆಳಗಿನ ಜಾವನೇ ಊರಿಗಿಂತ ಮುಂಚೆನೇ ಹೋಗಿ ಎಕ್ಸ್ಟ್ರಾ ಪೇಪರ್ಸ್, ನ್ಯೂಸ್ ಪೇಪರ್ಸ್ನೆಲ್ಲ ತಗೊಂಡು ಅವುಗಳನ್ನು ಹೆಚ್ಚು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ $1-2 ಬೇರೆಯವ್ರಿಗಿಂತ ಜಾಸ್ತಿ ಬರುತ್ತೆ ಅಂತ ಅವರು ದುಡಿಮೆಯನ್ನು ಮಾಡ್ತಾಯಿದ್ರು. ಯಾವ ಮಟ್ಟಿಗೆ ಅಂದರೆ ಒಬ್ಬ ಅಮೇರಿಕನ್ ಸೆನೆಟರ್ ಮಗ ಅಂತಲೂ ಕೂಡ, ಅಂದರೆ ಒಬ್ಬ MP ಮಗ ನಮ್ಮೂರಲ್ಲಿ ಆ ಲೆಕ್ಕಕ್ಕೆ ಮಗ ಅಂತ ಇದ್ರೂ ಕೂಡ ಯಾವುದೇ ಗೌರವ ನೋಡ್ದೇ ಸೈಕಲಲ್ಲಿ ತಗೊಂಡೋಗಿ ಪೇಪರ್ಗಳನ್ನ ಮನೆ ಮನೆಗೂ ನಿಂತು ಅವರು ಮಾರಿ ಬರ್ತಾಯಿದ್ರು. ಅಲ್ಲಿಂದ ಬಂದಂಥ ಹಣವನ್ನು ಇನ್ವೆಸ್ಟ್ಮೆಂಟಿಗೆ ಹಾಕಬೇಕು ಅನ್ನೋವಂಥ ಇಂಟ್ರೆಸ್ಟನ್ನು ಅವರು ತೋರಿಸ್ತಾ ಇದ್ರು. ಈ ರೀತಿ ಅವರ ಜೀವನ ಹೋಗುವಂಥ ಸಂದರ್ಭದಲ್ಲಿ ಅವ್ರ ತಂದೆ ವಾರನ್ ಬಫೆಟ್ ಅವರನ್ನು ನೀನು ಎಜುಕೇಷನಲ್ಲಿ ಒಂದು ಡಿಗ್ರಿ ತೊಗೋಬೇಕು ಅಂತ ಫೋರ್ಸ್ ಮಾಡಿ ಮತ್ತೆ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಗೆ ಕಳಿಸ್ತಾರೆ. ಇಲ್ಲಿ ಏನು ಆಶ್ಚರ್ಯ ಅಂದರೆ ಎಜುಕೇಷನಲ್ಲಿ ಅಷ್ಟು ದೊಡ್ಡ ಇಂಟ್ರೆಸ್ಟ್ ಇಲ್ಲದೆ ಇರುವಂಥ ವಾರನ್ ಬಫೆಟ್ ಯಾವಾಗಲೂ ಕೂಡ ಕ್ಲಾಸಲ್ಲಿ ಟಾಪರಾಗಿ ಬರ್ತಾಯಿದ್ರು. ಅದು ಅಲ್ಲಿರುವಂಥ ಪ್ರೊಫೆಸರ್ಗಳನ್ನ ಆಶ್ಚರ್ಯಗೊಳಿಸ್ತಾ ಇತ್ತು. ರಿಸಲ್ಟ್ ಬಂದಮೇಲೆ ಬಂದು ಇವ್ರನ್ನ ಇಟ್ಕೊಂಡು ಈಗ ಮಗ ಬೈಯೋರು, ನೀನು ಯಾವಾಗಲೂ ಸೋಂಬೇರಿ ಥರ ಇರ್ತಿದೆ, ಆದರೆ ನೀನೇ ಟಾಪರಾಗಿ ಅದು ಹೇಗೆ ಬರ್ತೀಯಾ ಅಂತೇಳಿ. ಆಮೇಲೆ ಅವರ ಎಜುಕೇಷನ್ ಅಲ್ಲಿಗೆ ಮುಗೀತು ಅಂತ ಅಂದ್ಕೊಳ್ಳುವಾಗ ಅವ್ರ ತಂದೆ ಮತ್ತೆ ಫೋರ್ಸ್ ಮಾಡ್ತಾರೆ, ನೀನು ಇದರಲ್ಲಿ ಸ್ಪೆಷಲೈಸೇಷನ್ ಆಗಬೇಕು, ಹೈಯರ್ ಎಜುಕೇಷನ್ ಹೋಗು ಅಂತ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕ್ತಾರೆ ವಾರನ್ ಬಫೆಟ್. ಆದರೆ ಹಾರ್ವರ್ಡ್ ಯೂನಿವರ್ಸಿಟಿ ಅವರ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡುತ್ತೆ. ಎಲ್ಲರ ಜೀವನದಲ್ಲೂ ಕೂಡ ರಿಜೆಕ್ಷನ್ ಅನ್ನೋವಂಥದ್ದು ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಡುತ್ತೆ. ಅದೇ ರೀತಿ ವಾರನ್ ಬಫೆಟ್ ಅವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಈ ರಿಜೆಕ್ಷನ್. ಈ ಹಾರ್ವರ್ಡ್ ಯೂನಿವರ್ಸಿಟಿ ಅವರನ್ನು ರಿಜೆಕ್ಟ್ ಮಾಡಿದ್ರಿಂದಾಗಿ ಏನಾಯಿತು ಅಂದರೆ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಇದರ ಸಂಬಂಧವಾಗಿ ವಾರನ್ ಬಫೆಟ್ ಅವರಿಗೆ ಇನ್ಸ್ಪಿರೇಷನ್ ಆಗಿದ್ದು ಬೆಂಜಮಿನ್ ಗ್ರಹಾಮ್. ಈ ಬೆಂಜಮಿನ್ ಗ್ರಹಾಮ್ ಅನ್ನೋವಂಥವ್ರೇನೆ ಸ್ಟಾಕ್ ಮಾರ್ಕೆಟ್ನ ಬೈಬಲ್ ಅಂತ ಅನ್ನಿಸ್ಕೊಂಡಿರೋ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅನ್ನೋವಂಥ ಪುಸ್ತಕವನ್ನು ಬರೆದಿರೋರು. ಇವರು ಆ ಕಾಲಕ್ಕೆ ಒಬ್ಬ ದೊಡ್ಡ ಇನ್ವೆಸ್ಟರ್, ಒಬ್ಬ ಜೀನಿಯಸ್ ಅಂತ ಕರೀಬೋದು. ಸೊ ಇವರನ್ನು ಇವರು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ರು. ಇವ್ರ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ಕೊಲಂಬಿಯಾ ಯೂನಿವರ್ಸಿಟಿಲಿ ಇವರು ಪ್ರೊಫೆಸರ್ ಆಗಿರೋದಾಗಿ ಇವರಿಗೆ ಇನ್ಫಾರ್ಮೇಷನ್ ಬರುತ್ತೆ. ಆಗ ವಾರನ್ ಬಫೆಟ್ ಬೆಂಜಮಿನ್ ಗ್ರಹಾಮ್ಗೆ ಲೆಟರ್ನ ಬರೀತಾರೆ, ನಾನು ನಿಮ್ಮ ಹತ್ರ ಕೊಲಂಬಿಯಾ ಯೂನಿವರ್ಸಿಟಿಲಿ ಕಲಿಬೇಕು, ನಿಮ್ಮ ಹತ್ರ ನಾನು ಓದಬೇಕು ಅಂತೇಳಿ. ಅದನ್ನು ಅಕ್ಸೆಪ್ಟ್ ಮಾಡಿದಂತಹ ಬೆಂಜಮಿನ್ ಗ್ರಹಾಮ್ ಅವರ ಸ್ವಂತ ರೆಕಮೆಂಡೇಷನಿಂದ
ವಾರನ್ ಬಫೆಟ್ ಅವರನ್ನು ಅವರಿರುವಂಥ ಕಾಲೇಜ್ಗೆ ಅವರನ್ನು ಹಾಕಿಸ್ಕೊತಾರೆ. ಅದ್ರ ಮೂಲಕ ತನ್ನ ನೆಚ್ಚಿನ ಗುರು ಹತ್ರ ನಾವು ಕಲಿಯೋದಕ್ಕೆ ಆಪರ್ಚುನಿಟಿ ಸಿಕ್ತು ಅಂತೇಳಿ ಖುಷಿಯಿಂದ ಕಲಿತಿರ್ತಾರೆ. ಈ ಖುಷಿ ಭಾಳ ದಿವಸಕ್ಕೆ ಮುಂದೋಗಲ್ಲ. ಯಾಕೆಂದರೆ ಬೆಂಜಮಿನ್ ಗ್ರಹಾಮ್ ಅವರು ಒಂದು ಆರ್ಗನೈಸೇಷನ್ನ ನಡೆಸ್ತಾ ಇರ್ತಾರೆ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟ್ರೇಡ್ಸ್ ಎಲ್ಲ ಮಾಡಿಕೊಡೋಕ್ಕೆ. ಈ ಆರ್ಗನೈಸೇಷನಲ್ಲಿ ಕೆಲಸ ಮಾಡಬೇಕು ಅಂತ ವಾರನ್ ಬಫೆಟ್ ಇಷ್ಟಪಡ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ಯಹೂದಿಗಳಿಗೆ ವಿರುದ್ಧ ಇದ್ದಂತಹ ಯುರೋಪಿಯನರ ಮನಸ್ಸಲ್ಲಿದ್ದಂಥ ಒಂದು ವಿರೋಧ ಮನಸ್ಥಿತಿಯ ರಾಜಕೀಯದಿಂದಾಗಿ ಬೆಂಜಮಿನ್ ಗ್ರಹಾಮ್ ಒಬ್ಬ ಯಹೂದಿ ಆಗಿದ್ರು, ಅಂದರೆ ಜೀವ್ ಆಗಿದ್ರು. ಅವರು ಒಬ್ಬ ಕ್ರೈಸ್ತರಾಗಿರುವಂಥ ವಾರನ್ ಬಫೆಟ್ ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ನಮ್ಮ ಆರ್ಗನೈಸೇಷನಲ್ಲಿ ಹೈಯರ್ ಮಾಡೋದು ಜೀವ್ಸ್ ಮಾತ್ರ, ಅಂದರೆ ಯಹೂದಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಅಂತ ಹೇಳ್ತಾರೆ. ಹೀಗಾಗಿ ತುಂಬಾ ಅದು ಬೇಜಾರಾಗುತ್ತೆ ವಾರನ್ ಬಫೆಟ್ಗೆ. ಅವರ ಅಂಡರಲ್ಲಿ ನಾವು ಕೆಲಸ ಮಾಡೋಕ್ಕಾಗಲಿಲ್ವಲ್ಲ, ಅಲ್ಲಿ ಕೆಲಸ ಪ್ಲಸ್ ಕಲಿಯೋದು ಇಂಟರ್ನ್ಶಿಪ್ ಥರ ಕಲಿಯೋದಕ್ಕೂ ಆಪರ್ಚುನಿಟಿ ಇತ್ತು, ಅದು ಇಲ್ವಲ್ಲ, ನಮಗೆ ಸಿಗಲಿಲ್ವಲ್ಲ ಅಂತೇಳಿ ಅವರು ಬೇಜಾರಾಗ್ತಾರೆ. ಆ ಆಗಿ ಅದನ್ನು ಅವ್ರ ಕನಸನ್ನು ಅಲ್ಲಿಗೆ ಬಿಡೋದಿಲ್ಲ. ಹೇಗಾದರೂ ನಾನು ಜಗತ್ತಿನಲ್ಲಿ ದೊಡ್ಡ ಇನ್ವೆಸ್ಟರ್, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬರಬೇಕು ಅಂತ ಅಂದ್ಕೊಂಡು ತಂದೆಯ ಆರ್ಗನೈಸೇಷನಲ್ಲಿ ಬೆಳಗ್ಗೆ ಹೊತ್ತು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥದ್ದು, ಅಂದರೆ ಬ್ರೋಕರ್ಗೋ ಟ್ರೇಡರ್ಗೋ ಬೇಕಿರೋವಂಥದ್ದು ಒಳ್ಳೆ ಮಾತಿನ ಒಂದು ಸ್ಕಿಲ್ಲು. ಈ ಮಾತಿನ ಸ್ಕಿಲ್ಲು, ಮಾತಾಡೋವಂಥ ಕಮ್ಯುನಿಕೇಷನ್ ಸ್ಕಿಲ್ ಬಂದು ವಾರನ್ ಬಫೆಟ್ಗೆ ಕಡಿಮೆ ಇತ್ತು. ಇದನ್ನು ತಿಳ್ಕೊಂಡಂಥ ವಾರನ್ ಬಫೆಟ್ ಏನು ಮಾಡ್ತಾರೆ ಅಂದರೆ ಕೋಚಿಂಗಿಗೋಸ್ಕರ ಹೋಗ್ತಾರೆ. ಒಳ್ಳೆ ಟ್ರೈನಿಂಗ್ನ ತೊಗೊಂಬಂದು ನಂತರ ತಾನು ಪಡೆದಿರೋವಂಥ ಟ್ರೈನಿಂಗು ಸ್ಕಿಲ್ಫುಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಈವ್ನಿಂಗ್ ಕ್ಲಾಸಸ್ಸಲ್ಲಿ ಇವರೇ ಟೀಚ್ ಮಾಡೋಕ್ಕೆ ಹೋಗ್ತಾಯಿದ್ರು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವ್ರಿಗಿಂತ ವಯಸ್ಸಲ್ಲಿ ಸೀನಿಯರ್ ಆಗಿರೋರಿಗೆಲ್ಲ ತುಂಬ ಸರಾಗವಾಗಿ ಈಸಿಯಾಗಿ ಹೇಳ್ಕೊಡ್ತಾಯಿದ್ರು. ಅದು ಅಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ಅಟ್ರಾಕ್ಟ್ ಮಾಡ್ತಿತ್ತು. ಈ ಟೈಮಲ್ಲೇ ವಾರನ್ ಬಫೆಟ್ಗೆ ತನ್ನಲ್ಲಿರುವಂಥ ಸ್ಕಿಲ್ಸ್ ಇಂಪ್ರೂವ್ ಆಗಿದೆ, ಅಂದರೆ ಆರಟಿಂಗ್ ಸ್ಕಿಲ್ ಇಂಪ್ರೂವ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೀಗಾಗಿ ನಂತರ ಅದನ್ನು ಕಂಟಿನ್ಯೂ ಮಾಡ್ತಿರ್ತಾರೆ. ಯಾಕೆಂದರೆ ಅಲ್ಲೂ ಕೂಡ ಕೆಲವು ಅರ್ನಿಂಗ್ಸ್ ಬರ್ತಾ ಇರುತ್ತೆ. ಸೊ ಬೆಳಗಿನ ಜಾವ ಅಪ್ಪನ ಆರ್ಗನೈಸೇಷನಲ್ಲಿ ಕೆಲಸ, ಈವ್ನಿಂಗ್ ಕ್ಲಾಸಲ್ಲಿ ಕೆಲಸ ಅಂತ ಅವರ ಲೈಫ್ ಬ್ಯುಸಿಯಾಗಿ ಹೋಗ್ತಿರೋವಂಥ ಟೈಮಲ್ಲಿ ವಾರನ್ ಬಫೆಟ್ ಅವರ ಈ ಒಂದು ನಾಲೆಡ್ಜನ್ನು ಅರ್ಥ ಮಾಡ್ಕೊಂಡಂಥ ಬೆಂಜಮಿನ್ ಗ್ರಹಾಮ್ ವಾರನ್ ಬಫೆಟ್ಗೆ ಲೆಟ್ರನ್ನು ಬರೀತಾರೆ. ನೀವು ನಮ್ಮ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ಬೋದು, ಆದರೆ ನಿಮಗೆ ವರ್ಷಕ್ಕೆ $10,000 ಕೊಡ್ತೀವಿ, ಅಷ್ಟೇ ಬರ್ತೀರಾ ಅಂತ ಕೇಳಿದಾಗ ಆ ಸಂಬಳ ವಾರನ್ ಬಫೆಟ್ ಅವರ ನಾಲೆಡ್ಜ್ಗೆ ತುಂಬ ಕಡಿಮೆ ಆಗಿದ್ರು ಬೆಂಜಮಿನ್ ಗ್ರಹಾಮ್ ಅವ್ರ ಹತ್ರ ಕಲಿಯುವಂಥ ವಿಷಯಕ್ಕೆ ಇದು ಅಷ್ಟು ದೊಡ್ಡ ವಿಷಯ ಅಲ್ಲ. ಸೊ ಅವ್ರ ಹತ್ರ ಕಲಿಯೋದೇ ಇಂಪಾರ್ಟೆಂಟ್ ಅಂತ ತಾನು ಮಾಡ್ತಿದ್ದಂಥ ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಬೆಂಜಮಿನ್ ಗ್ರಹಾಮ್ ಅವರ ಆರ್ಗನೈಸೇಷನ್ಗೆ ಹೋಗ್ತಾರೆ. ಅಲ್ಲಿ ಸೇರಿಕೊಂಡು ಗ್ರಹಾಮ್ ಅವ್ರು ಹೇಳ್ಕೊಟ್ಟಂಥ ಎಲ್ಲ ವಿಷಯಗಳನ್ನ ಇವರು ಕಲಿತಾರೆ. ಎಷ್ಟು ಮಟ್ಟಿಗೆ ಅಂದರೆ ಸುಮಾರು ಸಲ ಸ್ಟಾಕ್ ಮಾರ್ಕೆಟ್ ವಿಷಯಗಳನ್ನು ಬೆಂಜಮಿನ್ ಗ್ರಹಾಮ್ ಅವರ ಜೊತೆನೇ ಕೂಡ ಇವರು ಪ್ರತಿವಾದ ಮಾಡೋಷ್ಟು ಮಟ್ಟಿಗೆ ಇವರು ಬೆಳೀತಾ ಇದ್ರು. ಇದನ್ನು ನೋಡಿದಂಥ ಬೆಂಜಮಿನ್ ಗ್ರಹಾಮ್ಗೆ ವಾರನ್ ಬಫೆಟ್ ಮೇಲೆ ಒಂದು ಖುಷಿ ಇರ್ತಾ ಇತ್ತು. ಇಷ್ಟು ಮಟ್ಟಿಗೆ ಇವರು ಬೆಳೆದಿದ್ದಾರೆ ಅನ್ನೋವಂಥ ಹೆಮ್ಮೆನೂ ಕೂಡ ಪಡ್ತಾ ಇದ್ರು. ಸೊ ಇದು ಎಲ್ಲ ಹೋಗ್ತಿರೋವಂಥ ಟೈಮಲ್ಲೇ ಬೆಂಜಮಿನ್ ಗ್ರಹಾಮ್ ಮತ್ತು ವಾರನ್ ಬಫೆಟ್ ಇಬ್ಬರು ಸೇರಿ ಒಂದು ಆರ್ಗನೈಸೇಷನ್ನ ರನ್ ಮಾಡೋದಕ್ಕೆ ಪಾರ್ಟ್ನರ್ ಆಗಿ ರನ್ ಮಾಡ್ತಾಯಿದ್ರು. ಆದರೆ ಕೆಲವು ದಿವಸದಲ್ಲೇ ಇವರಿಬ್ಬರ ಮಧ್ಯೆ ಒಂದು ಮನಸ್ತಾಪ ಉಂಟಾಗಿ ಇವರಿಬ್ಬರು ಬೇರೆ ಆಗೋದಕ್ಕೆ ಶುರು ಮಾಡಿದ್ರು. ಆಗ ವಾರನ್ ಬಫೆಟ್ ಕೊಟ್ಟಂಥ ಕಾರಣ ಏನು ಅಂದರೆ ಬೆಂಜಮಿನ್ ಗ್ರಹಾಮ್ ಈ ಹೊಸ ಕಾರ್ಪೊರೇಟಿಗೆ ಸೂಟ್ ಆಗಲ್ಲ, ಅವರ ಕೆಲವು ಫಾರ್ಮುಲಾಗಳು ಬಂದು ಹೊಸ ಕಾರ್ಪೊರೇಟ್ ಜಗತ್ತಿಗೆ ಸೂಟ್ ಆಗೋದಿಲ್ಲ ಅಂತೇಳಿ ಹೇಳಿ ಹೊರಗಡೆ ಬರ್ತಾರೆ. ತಾನು ಇನ್ಮೇಲೆ ಬೇರೆಯವ್ರ ಹತ್ರ ವರ್ಕ್ ಮಾಡಬಾರ್ದು, ನಾನೇ ಒಂದು ಆರ್ಗನೈಸೇಷನ್ನ ಕ್ರಿಯೇಟ್ ಮಾಡ್ತೀನಿ ಅಂತ. ಸೊ ವಾರನ್ ಪಾರ್ಟ್ನರ್ಶಿಪ್ ಅಂತೇಳಿ ಬಫೆಟ್ ಪಾರ್ಟ್ನರ್ಶಿಪ್ ಅಂತ ಒಂದು ಕಂಪನಿನ ಓಪನ್ ಮಾಡ್ತಾರೆ. ಅದ್ರ ಕೆಳಗೆ ಹಲವಾರು ಕಂಪನಿಗಳನ್ನು ಅವರು ಆಫರ್ ಮಾಡ್ತಾರೆ, ಅಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಕರೀತಾರೆ. ಹಲವಾರು ಇನ್ವೆಸ್ಟರ್ಸ್ನ ಕರ್ಕೊಂಬಂದು ಮ್ಯೂಚುವಲ್ ಫಂಡನ್ನು ರನ್ ಮಾಡ್ತಾರೆ. ಅವರ ಮ್ಯೂಚುವಲ್ ಫಂಡು ತುಂಬ ಸಕ್ಸಸ್ ಆಗು ಹೈ ರಿಟರ್ನ್ಸನ್ನು ಕೊಟ್ಟಿದ್ದರಿಂದ ಇನ್ವೆಸ್ಟರ್ಸ್ ಮಧ್ಯೆ ಇವರಿಗೆ ದೊಡ್ಡ ಇಮೇಜ್ ಕ್ರಿಯೇಟ್ ಆಗುತ್ತೆ. ಈ ಇಮೇಜ್ ಕ್ರಿಯೇಟ್ ಆಗಿದ್ದರಿಂದಾಗಿ ಅವರು ಅಮೇರಿಕಾದಲ್ಲಿ ಸುತ್ತಿ ರಿಯಲ್ ಎಸ್ಟೇಟ್, ಗೋಲ್ಡ್, ಇದೇ ರೀತಿ ಫ್ಯೂಯಲ್ ಅಂತೇಳಿ ಎಲ್ಲದರಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರನ್ನು ನಂಬಿ ಯಾರೆಲ್ಲ ಬಂದು ಇನ್ವೆಸ್ಟ್ ಮಾಡ್ತಿದ್ರು ಅವರು ಇವರಿಗೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೊಡಬೇಕಾಗಿತ್ತು. ಆ ಪರ್ಸೆಂಟೇಜ್ ಆ ಕಾಲಕ್ಕೆ ಬೇರೆ ಎಲ್ಲ ಬ್ರೋಕರ್ಸ್ಗಿಂತ ಇವರಿಗೆ ಹೆಚ್ಚಾಗಿರ್ತಾ ಇತ್ತು ಅಂತ ಹೇಳಲಾಗುತ್ತೆ. ಯಾಕೆಂದರೆ ಇವರು ಕೊಡಿಸ್ತಿದ್ದಂಥ ರಿಟರ್ನ್ ಆಗಿರ್ತಾ ಇತ್ತು. ಸೊ ಮುಂದೆ ಇವರಿಗೆ ರೀತಿ ಮನಸ್ಥಿತಿಯಲ್ಲಿರುವಂತಹ ವ್ಯಕ್ತಿ, ಅವರು ಕೂಡ ಒಮೆಗಾದಲ್ಲಿ ಹುಟ್ಟಂಥ ಒಬ್ಬ ಫ್ರೆಂಡ್, ಅವ್ರ ಜೊತೆ ಸೇರಿಕೊಂಡು ಕೆಲವು ಫಾರ್ಮುಲಾಗಳನ್ನು ಬದಲಾಯಿಸಿ ಹೈ ಲಾಭಗಳನ್ನ, ಅಂದರೆ ಯಾವುದೇ ಒಂದು ಸ್ಟಾಕ್ಸನ್ನು ಅದರ ನ್ಯಾಯ ಬೆಲೆಯಲ್ಲಿ ಕೊಂಡು ಹೆಚ್ಚಿಗೆ ಲಾಭವನ್ನು ಮಾಡ್ತಾ ಇದ್ದಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಮುಂದೆ ಅದರಿಂದ ಇವರು ದೊಡ್ಡ ಮಿಲಿಯನರ್ ಆಗೂ ಕೂಡ ಬೆಳೀತಾರೆ. ಎಷ್ಟು ಮಟ್ಟಿಗೆ ಅಂದರೆ ಅಂತಹ ಒಂದು ಕೋಕೋ-ಕೋಲಾ ಏನು ಇವರು ಚಿಕ್ಕ ವಯಸ್ಸಲ್ಲಿ ಇವರು ಮಾಡ್ತಾಯಿದ್ರು. ಸೊ ಆ ಕಂಪನಿಯನ್ನು ಮುಂದೆ ಒಂದಿನ ಇವರೇ ಬಂದು
ಅಂದರೆ ಆ ಕಂಪನಿಯ ಒಂದು ಲೀಡರ್ ಆಗಿ ಬೆಳೆಯುವಷ್ಟು ಮಟ್ಟಿಗೆ ಇವರು ಬೆಳೀತಾರೆ. ಒಂದು ಆರ್ಗನೈಸೇಷನ್ನ ಕ್ರಿಯೇಟ್ ಮಾಡಿ ಅದರ ಕೆಳಗೆ ಹಲವಾರು ಆರ್ಗನೈಸೇಷನ್ ಅಂದರೆ ಜಾಯಿಂಟ್ ಆರ್ಗನೈಸೇಷನ್ಸ್ ಎಲ್ಲವೂ ಕೂಡ ವರ್ಕ್ ಮಾಡೋ ರೀತಿ ನೋಡ್ಕೊತಾರೆ. ಹಲವಾರು ಸಣ್ಣ ಕಂಪನಿಗಳನ್ನು, ಬೆಳೆದು ಬರ್ತಿರುವಂಥ ಕಂಪನಿಗಳನ್ನು ಇವರೇ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಂತರ ಅದರಿಂದನೂ ಕೂಡ ಲಾಭವನ್ನು ಸೃಷ್ಟಿ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಬೆಳೀತಾರೆ ಅಂದರೆ 2006ರಲ್ಲಿ ಇವರು ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿ ಇವರು ಹೊರಹೊಮ್ಮುತ್ತಾರೆ. ಕೇವಲ ಇವರು ಶ್ರೀಮಂತರಾಗಿ ಇದ್ದಂಥ ಮಾತ್ರಕ್ಕೆ ಇವರು ಹಣವನ್ನು ಇಷ್ಟಪಡ್ತಿದ್ರು ಅಂದರೆ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಇವರಿಗೆ ಹಣ ಗಳಿಸ್ಬೇಕು ಅಂತ ಇತ್ತೇ ಹೊರತು ಹಣದ ಮೇಲೆ ವ್ಯಾಮೋಹ ಅನ್ನೋದೇನು ಇರ್ತಿರ್ಲಿಲ್ಲ. ಹೀಗಾಗಿನೇ ಇವರು ಬಂದು ಸಿಂಪಲ್ ಲೈಫ್ನ ಬದುಕ್ತಾ ಇದ್ರು. ಅವರು ಭಾಳ ವರ್ಷದಿಂದ ಯಾವ ಒಂದು 5 ಬೆಡ್ರೂಮ್ ಮನೆಯಲ್ಲಿದ್ದರೋ ಅದೇ ಮನೆಯಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಅವರು ಅವತ್ತು ಕೊಂಡಂಥ ಕಾರನ್ನೇ ಇವತ್ತಿಗೂ ಕೂಡ ಓಡಿಸ್ತಾ ಇದ್ದಾರೆ. ಯಾವುದೇ ಫ್ಯಾನ್ಸಿ ಕಾರ್ನ ಅವ್ರು ಮಡಿಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವರು ಓಡಿಸೋದಕ್ಕೂ ಕೂಡ ಯಾವುದೇ ಡ್ರೈವರ್ನ ಇವತ್ತು ಇಟ್ಕೊಂಡಿಲ್ಲ. ಅವರೇ ಕಾರ್ನ ಡ್ರೈವ್ ಮಾಡ್ತಾರೆ. ಇವತ್ತು ಅವರಿಗೆ ವಯಸ್ಸು 90. ಅವರ ರೂಮನ್ನೇ ಅವರ ಆಫೀಸಾಗಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹೊಸ ರೂಮ್ ಅಂದರೆ ರೆಂಟ್ ಕಟ್ಟಬೇಕಾಗತ್ತೆ ಅಂತ. ಸೊ ಅಷ್ಟರ ಮಟ್ಟಿಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ದುಡ್ಡಿನ ವಿಷಯದಲ್ಲಿ ಇವ್ರಿಗಿದೆ. 90 ವಯಸ್ಸಿನ ವ್ಯಕ್ತಿ ಆಗಿದ್ರು ಇವರ ಕಾರ್ನ ಇವರೇ ಡ್ರೈವ್ ಮಾಡ್ತಾರೆ. ಇವರೇ ಆಫೀಸ್ ವರ್ಕನ್ನು ಎಲ್ಲ ನೋಡ್ಕೋತಾರೆ. ಜಗತ್ತಿನ ಆಗು ಹೋಗುಗಳು ಎಕನಾಮಿಯಲ್ಲಿ ಆಗುವಂಥ ವೈಬ್ರೇಷನ್ಸನ್ನೇ ಆ ಚಿಕ್ಕ ರೂಮಲ್ಲಿ ಇವರು ಕ್ರಿಯೇಟ್ ಮಾಡ್ತಾರೆ ಅಂದರೆ ಸುಳ್ಳಲ್ಲ. ಕೂಲಾಗಿ ಇವರು ಕೆಲಸವನ್ನು ನಿಭಾಯಿಸ್ತಾರೆ. ಮಿಸ್ಟರ್ ಕೂಲ್ ಇನ್ ಸ್ಟಾಕ್ ಮಾರ್ಕೆಟ್ ಅಂದರೆ ಅದು ಇವರು ನಮ್ಮ ವಾರನ್ ಬಫೆಟ್ ಅಂತ ಕರಿಬೋದು. ಸೊ ಇವರ ಒಂದು ದಾನ ಧರ್ಮ ಅನ್ನುವಂಥ ಚಾರಿಟೇಬಲ್ ಅನ್ನುವಂಥ ವಿಷಯದಲ್ಲಿ ಇವರಷ್ಟು ಹ್ಯೂಮನ್ ಕೈಂಡಲ್ಲಿ ಕೊಟ್ಟವರು ಯಾರು ಇರೋಲ್ಲ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ಬೇರೆ ಯಾರು ಕೂಡ ಕೊಡದೇ ಇರೋಷ್ಟು ಕೊಡುಗೆಗಳನ್ನ ಇವರು ಕೊಟ್ಟಿದ್ದಾರೆ. ಅದಕ್ಕೆ ಉದಾಹರಣೆ 2006ರಲ್ಲಿ ಒಂದು ದೊಡ್ಡ ಅಮೆರಿಕಾದಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ ಮೀಟಿಂಗ್. ಯಾವುದಕ್ಕೆ ಅಂದರೆ ಬಿಲ್ ಗೇಟ್ಸ್ ಒಂದು ಕಡೆ, ಇನ್ನೊಂದು ಕಡೆ ವಾರನ್ ಬಫೆಟ್ ಅವರು ಇರ್ತಾರೆ. ಸೊ ಈ ಮೀಟಿಂಗಲ್ಲೇ ಬಿಲ್ ಗೇಟ್ಸ್ ಅವರ ಮಿಲಿಯಂಡಾ ಫೌಂಡೇಶನ್ಗೆ ಸುಮಾರು 1,56,000 ಕೋಟಿ ಅಷ್ಟು ಅಂದರೆ ಭಾರತದ ದುಡ್ಡಿನಲ್ಲಿ ಅಷ್ಟು ಹಣವನ್ನು ಆ ಫೌಂಡೇಶನ್ಗೆ ಅವರು ಬರೆದುಕೊಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಆ ಫೌಂಡೇಶನ್ ಹಲವಾರು ಹ್ಯಾಂಡಿಕ್ಯಾಪ್ಸು ಮತ್ತು ಕ್ಯಾನ್ಸರ್ ಪೇಷಂಟ್ಸು, ಏಡ್ಸ್ ಪೇಷಂಟ್ಸಿಗೆ ಅವರು ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಚಾರಿಟಿನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆಗ ವಾರನ್ ಬಫೆಟ್ ಪಟ್ಟನಾಗಿದ್ದನ್ನು ಬರ್ಕೊಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ವಾರನ್ ಬಫೆಟ್ ಅವರ ವೈಫ್ ಬಂದು ವಾರನ್ ಬಫೆಟ್ ಅವರ ಜೀವನದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಂಥ ವ್ಯಕ್ತಿ. ಅವರು ಕ್ಯಾನ್ಸರಿಂದ ಸತ್ತೋಗಿರ್ತಾರೆ. ಹೀಗಾಗಿ ಅವ್ರ ವೈಫ್ ಬಂದು ತುಂಬಾ ಡೆಮೋಕ್ರೆಟಿಕ್ ಆಗಿದ್ದರು. ಅವರು ಜನರಿಗೋಸ್ಕರ ಹೋರಾಟವನ್ನು ಮಾಡ್ತಿದ್ದಂಥವ್ರಾಗಿದ್ದರು. NGOವನ್ನು ಇಟ್ಕೊಂಡು ಹಲವಾರು ಜನರಿಗೆ ಸಹಾಯ ಮಾಡ್ತಿದ್ದಂಥವ್ರಾಗಿದ್ದರು. ಹೀಗಾಗಿ ಅವರ ವೈಫ್ನ ಒಂದು ಮರಣದ ನಂತರ ಅವರು ಸಂಪಾದನೆ ಮಾಡುವಂಥ ಎಲ್ಲ ಹಣದಲ್ಲಿ 85% ಅಂದರೆ ಅವ್ರ ಜೀವನದಲ್ಲಿ ಸಂಪಾದಿಸೋ 85% ಹಣವನ್ನು ಅವರು ದಾನ ಧರ್ಮಕ್ಕೆ ಈ ರೀತಿ ಜನರಿಗೆ ಬರ್ಕೊಡ್ಬೇಕು, ಬಡವರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನು ಈಗ ಆಲ್ರೆಡಿ ಬರೆದಿಟ್ಟಿದ್ದಾರೆ. ಹಾಗಾದರೆ ವಾರನ್ ಬಫೆಟ್ಟಿಗೆ ಮಕ್ಕಳಿಲ್ವಾ ಅಂತ ನೀವು ಕೇಳ್ಬೋದು. ವಾರನ್ ಬಫೆಟ್ಟಿಗೆ 2 ಹೆಣ್ಮಕ್ಳು 1 ಗಂಡು ಮಗು ಇದೆ. ಆದರೆ ಅವರು ಕೂಡ ಸ್ಟಾರ್ಟ್ ಫ್ರಮ್ ಝೀರೋ ಅನ್ನೋವಂಥ ಇಂಟೆನ್ಷನಲ್ಲಿ ವಾರನ್ ಬಫೆಟ್ ಇದ್ದಾರೆ. ಅಂದರೆ ಅವರು ಕೂಡ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು, ದೊಡ್ಡದಾಗಿ ಅರ್ನ್ ಮಾಡಬೇಕು. ಅವ್ರ ಜೀವನಕ್ಕೆ ಬೇಕಾಗಿರೋವಂಥ ಒಂದಿಷ್ಟು ದುಡ್ಡನ್ನು ನಾವು ಕೊಡ್ತೀನಿ ಹೊರತು ಇನ್ನು ಯಾವುದನ್ನು ಕೂಡ ನಾನು ಕೊಡೋದಿಲ್ಲ. ಅದನ್ನು ಅವರೇ ಸಂಪಾದಿಸಬೇಕು, ನನ್ನ ಥರ ಅವರೇ ಸಂಪಾದಿಸಬೇಕು ಅನ್ನೋದರಲ್ಲಿ ಬಫೆಟ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಹಾಗಾಗಿ ಈಗ ಆಲ್ರೆಡಿ ಅದೆಲ್ಲದನ್ನು ಕೂಡ ಹಲವಾರು ಚಾರಿಟೇಬಲ್ ಗೆ ಬರೆದಿಟ್ಟಿದ್ದಾರೆ. ಹಲವಾರು ಈ ರೀತಿ NGOಗಳಿಗೆ ಅವರು ಆಲ್ರೆಡಿ ಆ ಹಣವನ್ನು ಬರೆದಿಟ್ಟಿದ್ದಾರೆ, ಆ ಆಸ್ತಿಯನ್ನು ಬರೆದಿಟ್ಟಿದ್ದಾರೆ. ಸೊ ಹೀಗಾಗಿನೇ ಅಮೆರಿಕಾದಲ್ಲೇ ತುಂಬ ಅತಿ ಹೆಚ್ಚು ದಾನ ಧರ್ಮ ಮಾಡಿದಂತಹ ಒಬ್ಬ ವ್ಯಕ್ತಿಯಾಗಿ ವಾರನ್ ಬಫೆಟ್ ಇವತ್ತಿಗೂ ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ಇಡೀ ಜಗತ್ತಲ್ಲೇ ಇಷ್ಟು ದೊಡ್ಡ ಬಲ್ಕ್ ಆಫ್ ಅಮೌಂಟನ್ನು ಬೇರೆಯವ್ರಿಗೆ ಕೊಟ್ಟಿರೋ ಅಂಥವ್ರನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ವಾರನ್ ಬಫೆಟ್ ನಾಟ್ ಜಸ್ಟ್ ಎ ಇನ್ವೆಸ್ಟರ್, ಈಸ್ ಆಲ್ಸೋ ಬಿಗ್ ಹ್ಯೂಮನ್ ಬೀಯಿಂಗ್ ಅಂತ ಕರೀತಾರೆ. ಸೊ ವಾರನ್ ಬಫೆಟ್ ಕೇವಲ ಒಬ್ಬ ದೊಡ್ಡ ಇನ್ವೆಸ್ಟರ್ ಮಾತ್ರ ಅಲ್ಲ, ಅವರು ನಂಬರ್ 1 ಹ್ಯೂಮನ್ ಕೂಡ ಹೌದು. ಒಬ್ಬ ಮಾನವೀಯತೆಯನ್ನು ತಿಳ್ಕೊಂಡಿರುವಂಥ ವ್ಯಕ್ತಿಯಾಗಿ ಅವ್ರು ಬೆಳೆದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್, ವಾರನ್ ಬಫೆಟ್ ಅವರ ಜೀವನ ಹೀಗಿತ್ತು. 90 ವಯಸ್ಸಿನ ಒಬ್ಬ ಯುವಕ ಅಂದರೆ ಅದು ವಾರನ್ ಬಫೆಟ್ ಅಂತ ಕರೀಬೋದು. ಇವತ್ತಿಗೂ ಕಲಿಕೆಯನ್ನು ಬಿಡೋದಿಲ್ಲ. ಹೊಸ ವಿಷಯಗಳು, ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ಕಲಿತಾರೆ. ಅವರ ಸೀಕ್ರೆಟ್ ಏನು ಅಂದರೆ ಅವ್ರಿಗೆ ಯಾವ ಇಂಡಸ್ಟ್ರಿ ಬಗ್ಗೆ ಗೊತ್ತೋ ಅದನ್ನು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾವ ಸೆಕ್ಟರ್ ಬಗ್ಗೆ ಅವ್ರಿಗೆ ಗೊತ್ತೋ ಅದರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಗೊತ್ತಿಲ್ಲದೆ ಇರೋ ಸೆಕ್ಟರಲ್ಲಿ ಅವ್ರು ಇನ್ವೆಸ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಸುಮಾರು ಜನ IT ಸೆಕ್ಟರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಇದಕ್ಕಿಂತ ಹೈಯೆಸ್ಟ್ ಅರ್ನ್ ಮಾಡ್ತಾ ಇದ್ರಿ ಅಂತ ಅವ್ರು ಕೇಳಿದಾಗ ಅವ್ರು ಹೇಳಿದಂಥ ಉತ್ತರ ಏನು ಅಂದರೆ IT ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಆ ಇಂಡಸ್ಟ್ರಿಲಿ ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಅವರು ಓಪನ್ ಆಗಿ ಹೇಳಿದ್ರು. ಸೊ ಅವ್ರಿಗೆ ಗೊತ್ತಿರೋ ಅಂಥ ಇಂಡಸ್ಟ್ರಿಯಲ್ಲಿ ಅವರು ಯಾವಾಗಲೂ ಕೂಡ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. ಇದು ಅವರ ಇನ್ವೆಸ್ಟ್ಮೆಂಟ್ನ
ಅನ್ನೋ ಸೀಕ್ರೆಟು, ಪ್ಲಸ್ ಡೋಂಟ್ ಲೂಸ್ ಯುವರ್ ಮನಿ ಅನ್ನೋವಂಥದ್ದು ಅವರ ಒಂದು ಸಕ್ಸಸ್ ಸೀಕ್ರೆಟ್ನ ಫಾರ್ಮುಲಾ. ಆ್ಯಂಡ್ ಎರಡನೇ ಸೀಕ್ರೆಟ್ ಏನು ಅಂದರೆ ಡೋಂಟ್ ಮಿಸ್ ದ ಫಸ್ಟ್ ವರ್ಡ್ ಅಂತಾರೆ. ಅಂದರೆ ಮೊದಲನೇ ಫಾರ್ಮುಲಾ ಏನು ಹೇಳಿದ್ರಲ್ಲ, ಡೋಂಟ್ ಲೂಸ್ ಯುವರ್ ಮನಿ ಅಂತ, ಸೊ ಅದನ್ನು ಮರಿಬೇಡಿ ಅನ್ನೋದೇ ಅವ್ರ ಎರಡನೇ ಫಾರ್ಮುಲಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.